ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಸುಧಾಮೂರ್ತಿ ಅವರು ಇದಕ್ಕೆ ನಿರಾಕರಣೆಯನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಇದರಲ್ಲಿ ಭಾಗಿಯಾಗಲ್ಲ ಅಂತ ಹೇಳಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಅವರು ಮಾತನಾಡಿದ್ದಾರೆ. ವಿಪಕ್ಷ ನಾಯಕರು ಮಾತನಾಡಿದ್ದಾರೆ. ಸುಧಾಮೂರ್ತಿ ಅವರ ನಡೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವಂತದ್ದು ಸಮೀಕ್ಷೆ ಅನ್ನೋದು ಐಚ್ಛಿಕ, ಕೋರ್ಟ್ ಆದೇಶದಲ್ಲಿಯೇ ಇದೆ. ವೈಯಕ್ತಿಕ ಮಾಹಿತಿಯನ್ನ ಕೊಟ್ರೆ ದುರುಪಯೋಗ ಪಡಿಸಿಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಬ್ಯಾಂಕ್ ಮಾಹಿತಿಯನ್ನು ಕೊಟ್ರೆ ಹ್ಯಾಕ್ ಮಾಡಿ ಮೋಸ ಮಾಡಬಹುದಾಗಿದೆ. ಮೋಸ ಹೋದಾಗ ನಿಮಗೆ ಸರ್ಕಾರ ದುಡ್ಡನ್ನು ಕೊಡುತ್ತಾ? ಆರ್ ಅಶೋಕ್ ಅವರ ಪ್ರಶ್ನೆ. ಸಮೀಕ್ಷೆಯ ವಿಚಾರಕ್ಕೆ ಸುಧಾಮೂರ್ತಿ ಅವರು ಹಿಂಬರಹ ಬರೆದು ಕೊಟ್ಟಂತಹ ವಿಚಾರಕ್ಕೆ ಆರ್ ಅಶೋಕ್ ಅವರು ಮಾತನಾಡಿರುವಂತದ್ದು ಹೀಗೆ. ನಾವು ಸಮೀಕ್ಷೆಯಲ್ಲೇ ಪಾಲ್ಗೊಳ್ಳಲ್ಲ ಅಂತ ಪತ್ರವನ್ನು ಬರೆದು ಕಳಿಸಿದ್ದಾರೆ. ಅವ್ರಿಗೆ ಅವರು ಕಾನೂನು ಪ್ರಕಾರ ಹೇಳಿದಾರೆ. ಅದ್ರ ತಪ್ಪೇನಿದೆ? ಕೋರ್ಟ್ ಹೇಳಿದಲ್ಲ, ಗೌರವಾನ್ವಿತ ನ್ಯಾಯಾಲಯ ಹೇಳಿದಲ್ಲ, ನಿಮ್ಗೆ ಇಷ್ಟ ಇದ್ರೆ ಭಾಗವಹಿಸಿ, ಇಷ್ಟ ಇಲ್ಲ ಬಿಡಿ ಅಂತ ಹೇಳಿದ್ದಾರೆ. ಮಾಹಿತಿನೂ ಅಷ್ಟೇ. ನೆನ್ನೆ ನಮ್ಮ ಮನೆಗೂ ಬಂದಿದ್ರು. OTP ನಂಬರ್ ಕೊಡಿ ಅಂದ್ರೆ OTP ನಂಬರ್ ಕೊಟ್ರೆ ನಿಮ್ಮ ಬ್ಯಾಂಕ್ ಅಕೌಂಟು ಎಲ್ಲ ಬಂದ್ಬಿಡ್ತೈತೆ. ಅವ್ರಿಗೆ ಕದ್ದು ಬಿಟ್ರೆ ನೀವು ಆ ನಂಬರ್ ತಗೊಂಡು ನೀವು ಕಳ್ತನ ಮಾಡಿಬಿಟ್ರೆ ಮಾಡಲ್ಲ ಅಂತ ಏನು ಗ್ಯಾರಂಟಿ? ಹೀಗೆ ಹಿಂದೆ ಮಾಡಿದ ವರದಿನೇ ಲೀಕ್ ಆಗಿದೆ, ಎಲ್ಲ ಕಡೆ ಲೀಕ್ ಆಗಿದೆ. ನಿಮ್ಮ ಯಾವ್ಯಾವ ವರದಿ ಬರ್ತದೆ ಎಲ್ಲ ಮಣ್ಣೆ ಆಗೋಕ್ಕೆ ಮುಂಚೆನೇ ಲೀಕ್ ಆಗೋಗ್ತದೆ ಪಬ್ಲಿಕ್ಕಿಗೆ. ಈ ಥರ ನೀವು ಸಾರ್ವಜನಿಕರ ವೈಯಕ್ತಿಕ ವಿಚಾರಗಳನ್ನು ನಿಮ್ಮ ಈ ಲಿಸ್ಟಲ್ಲಿ ಸುಮಾರು 60ಕ್ಕೂ ಹೆಚ್ಚು ಪಟ್ಟಿ ಹಾಕ್ಕೊಂಡು ಕೂತಿದ್ದೀರ. ಅದರಿಂದ ಜನಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ. ನೆನ್ನೆ ನಾನು ಅದನ್ನು ಕೇಳೋಕ್ಕೆ ನನಗೆ 45 ನಿಮಿಷ ಆಯಿತು. ಅವ್ರು ಏನು ಬರೆದಿದ್ದಾರೆ ಅದನ್ನು ಕೇಳೋಕ್ಕೆ 45 ನಿಮಿಷ. ತುಂಬಬೇಕಾದ್ರೆ ಅದಕ್ಕೊಂದು 1 ಗಂಟೆ ಮೇಲೆ ಆಗ್ತೈತೆ. DK ಶಿವಕುಮಾರ್ ಅವರು ವಿರೋಧ ಮಾಡಿದಾರಲ್ಲ, ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಾ ಇದ್ದಾರೆ ಇವರು? ಈಗಾಗಲೇ ಕೇಂದ್ರದ ಸೆನ್ಸಸ್ಸು ರಾಜ್ಯ ಪ್ರಾರಂಭ ಆಗಿದೆ. ಮಾರ್ಚಲ್ಲಿ ನಮ್ಮ ರಾಜ್ಯದಲ್ಲಿ ಪ್ರಾರಂಭ ಆಗ್ತಾ ಇದೆ. ಅದೇ ಅಥೆಂಟಿಕ್ಕು.